ಕನ್ನಡದ ಜನಪ್ರಿಯ ಯೂಟ್ಯೂಬರ್ ಸಮೀರ್ ಎಂಡಿ ತಮ್ಮ ಅದ್ಭುತ ಚಾನೆಲ್ನಲ್ಲಿ ಧರ್ಮಸ್ಥಳ ಸೌಜನ್ಯ ಪ್ರಕರಣದ ಕುರಿತು ಚರ್ಚಿಸುತ್ತಿದ್ದ ಯೂಟ್ಯೂಬ್ ವಿಡಿಯೋವನ್ನು ಅಳಿಸಲಾಗಿದೆ ಎಂದು ವರದಿಯಾಗಿದೆ. ಇದು ಸಾಮಾಜಿಕ ಮಾಧ್ಯಮದಲ್ಲಿ, ವಿಶೇಷವಾಗಿ ಇನ್ಸ್ಟಾಗ್ರಾಂನಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಬಳಕೆದಾರರು ವಿಡಿಯೋವನ್ನು ಇನ್ನು ಮುಂದೆ ಪ್ರವೇಶಿಸಲಾಗುವುದಿಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ಸಮೀರ್ ಎಂಡಿ ಅವರ ಆಳವಾದ ವಿಶ್ಲೇಷಣೆ, ಆಕರ್ಷಕ ಪ್ರಸ್ತುತಿಗಳು ಮತ್ತು ಉತ್ತಮವಾಗಿ ಸಂಶೋಧಿಸಲಾದ ವಿಷಯಕ್ಕೆ ಹೆಸರುವಾಸಿಯಾಗಿದ್ದಾರೆ. ಇಲ್ಲಿಯವರೆಗೆ ಯೂಟ್ಯೂಬ್ ಅಥವಾ ಸಮೀರ್ ಎಂಡಿ ವಿಡಿಯೋದ ಸ್ಥಿತಿಯ ಕುರಿತು ಅಧಿಕೃತ ವಿವರಣೆಯನ್ನು ನೀಡಿಲ್ಲ. ಇದು ಅನೇಕರನ್ನು ಊಹಾಪೋಹಗಳಿಗೆ ದೂಡಿದೆ. ಆದಾಗ್ಯೂ ಯೂಟ್ಯೂಬ್ನಲ್ಲಿ ಪರಿಶೀಲಿಸಲಾಗಿದ್ದರೂ ವಿಡಿಯೋ ಲಭ್ಯವಿದೆ ಮತ್ತು ಈಗಾಗಲೇ 8 ಮಿಲಿಯನ್ ವೀಕ್ಷಣೆಗಳನ್ನು ಗಳಿಸಿದೆ. ಈ ವಿಡಿಯೋದ ಸುತ್ತಲಿನ ವಿವಾದವು 1 ದಶಕಕ್ಕೂ ಹೆಚ್ಚು ಕಾಲ ಬಗೆಹರಿಯದೆ ಉಳಿದಿರುವ ಧರ್ಮಸ್ಥಳ ಸೌಜನ್ಯ ಪ್ರಕರಣದ ಕುರಿತು ನಡೆಯುತ್ತಿರುವ ಚರ್ಚೆಗೆ ಸಂಬಂಧಿಸಿದೆ. ಸೆಪ್ಟೆಂಬರ್ 13, 2024 ರಂದು ಉಜಿರೆಯ ಎಸ್ಡಿಎಂ ಕಾಲೇಜಿನ ವಿದ್ಯಾರ್ಥಿನಿ 17 ವರ್ಷದ ಸೌಜನ್ಯಳ ಮೇಲೆ 2012 ರಲ್ಲಿ ನಡೆದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಹೊಸ ತನಿಖೆಗೆ ಕರ್ನಾಟಕ ಹೈಕೋರ್ಟ್ ಅರ್ಜಿಯ ವಿರುದ್ಧ ತೀರ್ಪು ನೀಡಿತು. ಏಕೈಕ ಆರೋಪಿ ಸಂತೋಷ್ ರಾವ್ ಅವರ ಖುಲಾಸೆಯನ್ನು ನ್ಯಾಯಾಲಯ ಎತ್ತಿ ಹಿಡಿದಿದ್ದು, ವಿಚಾರಣಾ ನ್ಯಾಯಾಲಯವು ಸಾಕ್ಷ್ಯಗಳನ್ನು ಸಂಪೂರ್ಣವಾಗಿ ನಿರ್ಣಯಿಸಿದೆ ಮತ್ತು ಮರು ತನಿಖೆಯು ಯಾವುದೇ ಹೊಸ ಪ್ರಯೋಜನಗಳನ್ನು ನೀಡುವುದಿಲ್ಲ ಎಂದು ಹೇಳಿದೆ. ಸೌಜನ್ಯಳ ತಂದೆ ಚಂದಪ್ಪ ಗೌಡ ಅವರು ಸಿಬಿಐಗೆ ಪ್ರಕರಣವನ್ನು ಪುನಃ ತೆರೆಯುವಂತೆ ನಿರ್ದೇಶಿಸುವಂತೆ ನ್ಯಾಯಾಲಯವನ್ನು ಒತ್ತಾಯಿಸಿದ್ದರು. ಆದರೆ ಸಂತೋಷ್ ರಾವ್ ವಿರುದ್ಧ ಸಾಕಷ್ಟು ಪುರಾವೆಗಳಿಲ್ಲ ಎಂದು ಉಲ್ಲೇಖಿಸಿ ಹೈಕೋರ್ಟ್ ಅರ್ಜಿಯನ್ನು ವಜಾಗೊಳಿಸಿತು. ಅಕ್ಟೋಬರ್ 9, 2012 ರ ಹಿಂದಿನ ಈ ಪ್ರಕರಣದಲ್ಲಿ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳ ಕೊರತೆಯಿದ್ದು, ಸಾಂದರ್ಭಿಕ ಸಾಕ್ಷ್ಯಗಳ ಮೇಲೆ ಹೆಚ್ಚಿನ ಅವಲಂಬಿತವಾಗಿದೆ. ಆರಂಭಿಕ ತನಿಖೆಯ ಸಮಯದಲ್ಲಿ ಸಕಾಲಿಕ ಸಂಗ್ರಹಣೆಯ ಕೊರತೆಯಿಂದಾಗಿ ಇಷ್ಟು ದೀರ್ಘ ಸಮಯದ ನಂತರ ಯಾವುದೇ ಸಂಭಾವ್ಯ ಹೊಸ ಸಾಕ್ಷ್ಯಗಳ ಲಭ್ಯತೆಯ ಬಗ್ಗೆ ನ್ಯಾಯಾಲಯವು ಕಳವಳ ವ್ಯಕ್ತಪಡಿಸಿತು. ತಪ್ಪು ಮೊಕದ್ದಮೆ ಹೂಡಿದ್ದಕ್ಕಾಗಿ ಸಂತೋಷ್ ರಾವ್ ಕೋರಿದ ಪರಿಹಾರದ ಕುರಿತು ನ್ಯಾಯಾಲಯವು ಸೂಕ್ತ ಮಾರ್ಗಗಳ ಮೂಲಕ ಸ್ವತಂತ್ರ ಕಾನೂನು ಕ್ರಮ ಕೈಗೊಳ್ಳಬಹುದು ಎಂದು ಹೇಳಿದೆ. ಧರ್ಮಸ್ಥಳ ಸೌಜನ್ಯ ಪ್ರಕರಣವು ಸಾರ್ವಜನಿಕ ಹಿತಾಸಕ್ತಿಯ ವಿಷಯವಾಗಿ ಮುಂದುವರೆದಂತೆ ಸಮೀರ್ ಎಂಡಿ ಅವರ ವಿಡಿಯೋದ ಸುತ್ತಲಿನ ಬೆಳವಣಿಗೆಗಳು ಕುತೂಹಲವನ್ನು ಹೆಚ್ಚಿಸಿವೆ. ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ಉಲ್ಲೇಖಿಸಿದಂತೆ ವಿಡಿಯೋವನ್ನು ತೆಗೆದುಹಾಕುವುದು ವೇದಿಕೆಯ ನಿರ್ಧಾರವೋ ಅಥವಾ ಸೃಷ್ಟಿಕರ್ತರ ಆಯ್ಕೆಯೋ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಇದು ಇವತ್ತಿನ ಅಪ್ಡೇಟ್ಸ್ ಆಗಿದ್ದು, ಇನ್ನೂ ಜಾಸ್ತಿ ಅಪ್ಡೇಟ್ಸ್ ಪಡೆಯಲು ನೋಡ್ತಾ ಇರಿ ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನೆಲ್.